ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಈ ರೆಸ್ಕ್ಯೂ ಆಪರೇಷನ್ಗೆ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ನೀಡಿರ್ತಕ್ಕಂಥ ಏನು ಮಾರ್ಗದರ್ಶನ ಇದೆ, ಆ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಯಾಗಿರ್ತಕ್ಕಂಥ ಚೈತನ್ಯರವರು ನಾವು ಸೇರಿ, ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಕರ್ನಾಟಕದ ಎಲ್ಲ ಕನ್ನಡಿಗರು ಅವರು ಸಹಾಯದ ಜೊತೆಗೆ ಎಲ್ಲ ಮಾಧ್ಯಮದವರು ನಿಮ್ಮೆಲ್ಲರ ಸಹಾಯದಿಂದ ಈ ಒಂದು ರೆಸ್ಕ್ಯೂ ಆಪರೇಷನ್ ನಾವು ಬಹುತೇಕ ಸುಮಾರು 90-95% ಸಕ್ಸಸ್ಫುಲ್ ಆಗಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಜೊತೆ ಬಂದಿರತಕ್ಕಂಥ 174 ಜನ ಕನ್ನಡಿಗರನ್ನ ಸುರಕ್ಷಿತವಾಗಿ ನಾವು ಶ್ರೀನಗರದಿಂದ ಬೆಂಗಳೂರಿಗೆ ಕರೆತಂದಿದ್ದೇವೆ. ಇನ್ನ ಕೆಲವರು ಜಮ್ಮುನಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಅವರಿಗೆ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಅಲ್ಲಿ ಲೋಕಲ್ ಅಧಿಕಾರಿಗಳ ಚರ್ಚೆ ಮಾಡಿ ಅಲ್ಲಿ ಏನು ಲೋಕಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೇಫ್ಟಿಯನ್ನು ಗಮನಕ್ಕೆ ತಗೊಂಡು ಅವರಲ್ಲಿಂದ ಅವ್ರ ಪ್ಲ್ಯಾನ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಆದರೆ ನಮಗೇನು ಮ್ಯಾಂಡೇಟ್ ಇತ್ತು, ವಿಶೇಷವಾಗಿ ನಾವು ಶ್ರೀನಗರಿಗೆ ಹೋಗಬೇಕು. ಶ್ರೀನಗರದಲ್ಲಿರ್ತಕ್ಕಂಥ ಕನ್ನಡಿಗರೇನು ವಿಶೇಷವಾಗಿದ್ದಾರೆ, ಯಾರು ಸಿಲುಕಿದ್ರು ಈ ಒಂದು ವ್ಯವಸ್ಥೆಯಲ್ಲಿ, ಅವ್ರನ್ನೆಲ್ಲರನ್ನ ಸುರಕ್ಷಿತವಾಗಿ ಕರಿತರಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಏನು ನಮಗೆ ತಾಕೀತನ್ನು ಕೊಟ್ಟಿದ್ರು, ಆ ಕೆಲಸವನ್ನು ನಾನು ಮಾಡಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಆ ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ, ಅದು ಯಾವುದೋ ಮಾತನಾಗಿ ಹೇಳ್ತಕ್ಕಂಥ ಪರಿಸ್ಥಿತಿನೂ ಅಲ್ಲ ಅದು. ಇದು ನನ್ನ ಜೀವನದಲ್ಲಿ ಈ ರೆಸ್ಕ್ಯೂ ಆಪರೇಷನ್ನ ಕಥೆಯನ್ನು ನಾನಂತೂ ನೇರವಾಗಿ ನೋಡಲಿದ್ರು ಕೂಡ ಕೇಳಿದ್ದೇನೆ. ಈ ಕಥೆನ ಕೆಲವಾರು ಜಾಗದಲ್ಲಿ ನಾನು ನೋಡಿದ್ದೇನೆ ಕೂಡ. ಇದು ಒನ್ ಆಫ್ ದ ಮೋಸ್ಟ್ ಹಾರಿಬಲ್ ಇರ್ತಕ್ಕಂಥ ಎಕ್ಸ್ಪೀರಿಯೆನ್ಸು. ಜನರು ಯಾರು ಇದನ್ನು ಭಾಳ ಹತ್ತಿರದಿಂದ ನೋಡಿದ್ದಾರೆ. ಇದನ್ನು ನಿಜಕ್ಕೂ ವಿಶೇಷವಾಗಿ ಕೆಲವು ಹೆಣ್ಮಕ್ಳು ಅವ್ರ ಗಂಡಂದ್ರ ಹೊಡೆದ ಸಂದರ್ಭದಲ್ಲಿ ನನ್ನ ಒಡಿ ನೀನಂತ ಹೇಳಿರ್ತಕ್ಕಂಥ ಧೈರ್ಯ ಏನಿದೆ, ಬಹುತೇಕ ಈ ದೇಶದ ಹೆಣ್ಮಕ್ಳು ಮಾತ್ರ ಈ ರೀತಿ ಮಾತನಾಡಬಹುದಂತ ಮಾತನ್ನು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಈಗ ಸೆಕ್ಯೂರಿಟಿ ಲ್ಯಾಬ್ಸು, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಬಗ್ಗೆ ಈಗ ಸದ್ಯಕ್ಕೆ ಮಾತನಾಡೋದು ಬೇಡ. ನಾವಿಲ್ಲಿ ಯಾವುದೂ ರಾಜಕೀಯವಾಗಿ ಮಾತನಾಡಕ್ಕೆ ನಾನು ಹೋಗೋದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಟಾರ್ಗೆಟ್ ಇತ್ತು, ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ಬರಬೇಕು. ಬಹುತೇಕ ನಮಗಿರ್ತಕ್ಕಂಥ ಸಂಪರ್ಕದಲ್ಲಿರ್ತಕ್ಕಂಥ ಸುಮಾರು 190ಕ್ಕೂ 200 ಕನ್ನಡಿಗರು ನಮ್ಮ ಶ್ರೀನಗರನಲ್ಲಿದ್ದರು. ನಮ್ಮ ಜೊತೆ 177 ಜನ ಬಂದಿದ್ದಾರೆ. ಇನ್ನೂ 13 ಜನ, ಕೆಲವರು ಇವತ್ತು ಸಾಯಂಕಾಲ ಫ್ಲೈಟ್ನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನಾಳೆ ಫ್ಲೈಟಿಗೆ ಅವ್ರಿಗೆ ಬುಕ್ ಆಗಿದೆ. ಸೊ ತುಂಬ ಟೆನ್ಷನ್ ಇತ್ತು ರಿಟರ್ನ್ ಆಗೋವರೆಗೂ. ಇದು ಆ್ಯಕ್ಚುಲಿ ನೋಡೋವರೆಗೂ ಸಮಾಧಾನ ಇರಲಿಲ್ಲ. ಅಟ್ಲೀಸ್ಟ್ ನೆನ್ನೆ ಇವತ್ತು ಬೆಳಗ್ಗೆ ಟೇಕ್ ಆಫ್ ಆದಮೇಲೆ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾಯಿತು. ನ್ಯಾಚುರಲಿ ಅವ್ರು ಬರೋವರೆಗೂ ತುಂಬ ಟೆನ್ಷನ್. ಯಾಕೆಂದರೆ ಹೋಗಿರೋದು ಎಲ್ಲ ದೊಡ್ಡವರು, ಮನೆ ದೊಡ್ಡವರೆಲ್ಲ ಹೋದಾಗ ನಾವು ಯಾರೂ ಇಲ್ವಲ್ಲ, ಅಲ್ಲಿ ಏನಾದರೂ ಸಮಯ ಬೇಕಾದರೆ ಅನ್ನೋದು ತುಂಬ ಕಾಡ್ತು. ನನ್ನ ಪೇರೆಂಟ್ಸ್ ಇನ್ ಲಾ ಎಲ್ಲ ಒಟ್ಟಿಗೆ ಹೋಗಿದ್ರು. ಸೊ ಹಾಗಾಗಿ ಬಟ್ ಥ್ಯಾಂಕ್ಫುಲಿ ಎಲ್ಲ ಸೇಫಾಗಿ ಬಂದಿದ್ದಾರೆ. 8 ಜನ ಹೋಗಿದ್ರು. ಅವರು ಶ್ರೀನಗರಲ್ಲೇ ಇದ್ರು, ಸೇಫಾಗಿದ್ರು ಹೌಸ್ ಬೋಟಲ್ಲಿ. ಬಟ್ ಏನಕ್ಕೆ ರಿಸ್ಕ್ ಏನು ಅನ್ನೋದು ಒಂದು ಭಯ ಇದ್ದೇ ಇರುತ್ತಲ್ಲ ನ್ಯಾಚುರಲಿ. ಪಹಲ್ಗಾಮ್ಗೆ ನೆಕ್ಸ್ಟ್ ಡೇ ಹೋಗಬೇಕಾಗಿತ್ತು, ಬಟ್ ಎಲ್ಲ ಕ್ಯಾನ್ಸಲ್ ಮಾಡಿ ಅಲ್ಲೇ ಎಲ್ಲಿದ್ದೀರಾ ಅಲ್ಲೇ ಹೌಸ್ ಬೋಟಲ್ಲಿ ಅಲ್ಲೇ ಉಳ್ಕೊಂಬಿಡಿ, ಬೇಡ ಎಲ್ಲೂ ಹೋಗೋದು ಅನ್ನೋದು ಅದೊಂದು ಡಿಸಿಷನ್ ತೊಗೊಂಡ್ವಿ. ಅದಾದಮೇಲೆ ಈ ಸಂತೋಷ್ ಲಾಡ್ ಅವರ ಟೀಮ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರೇ ಪರ್ಸನಲಿ ತುಂಬ ಮುತುವರ್ಜಿ ವಹಿಸಿ ಅವರೇ ಕಾಲ್ ಮಾಡಿ ನಮ್ಮ ಫ್ಯಾಮಿಲಿಗೂ ಎಲ್ಲ ಮಾತಾಡಿ ಅರೇಂಜ್ ಮಾಡಿದ್ರು. ಸೊ ದ್ಯಾಟ್ ವೇ ನಾಟ್ ಜಸ್ಟ್ ನಮ್ಮ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಅಷ್ಟೇ ಮುತುವರ್ಜಿಯಿಂದ ಮಾಡಿದ್ದಾರೆ. ನಿಜವಾಗ್ಲೂ ಅದಕ್ಕೆ ಪ್ರೇಸ್ ಮಾಡಬೇಕು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH